ಮಾಡ್ಲೇಬೇಕಲ್ಲ, ಯಾಕಂದ್ರೆ ಎರಡು ಶಕ್ತಿ ಒಂದಾದಾಗ ಅದ್ರ ಬಗ್ಗೆ ಪರಿಣಾಮವಾಗಿ ಚರ್ಚೆ ಮಾಡೋದ ಅವಶ್ಯಕತೆ ಇದೆ. ಮಾಡುವಂತ ಪ್ರಯತ್ನ ಮಾಡ್ತೀವಿ. ಸರ್ಕಾರದಲ್ಲಿ ನೋಡಿ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ತಾರ. ಸೊ ಸರ್ಕಾರಕ್ಕ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ನೋಡೋಣ, ಒಳ್ಳೇದು ಮಾಡ್ತಾರ ಅಂತ ನಾವು ಭಾವಿಸ್ತೀವಿ. ಕಾದ್ ನೋಡೋಣ. ಈಗ ತಕ್ಷಣ ಹೇಳುವಂತ ಅವಶ್ಯಕತೆ ಇಲ್ಲ, ಬರ್ಲಿ ಅದು ವಿಚಾರ ಬಂದಾಗ ಹೇಳ್ತೀವಿ. ನೋಡಿ, ಹಿಂದೆ ಬಹಳಷ್ಟು ನಾವು ಬದಲಾವಣೆ ಮಾಡ್ತೇವೆ ಅಂತ ಹೇಳಿದೀವಿ. ಹೊಸ ಶಿಕ್ಷಣ ನೀತಿ, ಬೇರೆ ಬೇರೆ ಗೋ ಹತ್ಯೆ ನಿಷೇಧ, ಬೇರೆ ಬೇರೆ ಬಹಳಷ್ಟು ವಿಷಯಗಳ ಅದ್ರಲ್ಲಿ ಇತ್ತು. ಸೊ ನಾವು ಬಂದ ಮೇಲೆ ಮಾಡ್ತಂತ ಹೇಳಿದೀವಿ. ಸೊ ನೋಡೋಣ, ಕಾನೂನ ಅಭಿಪ್ರಾಯ ಪಡೆದು ಅದ್ ಮಾಡ್ಬೇಕಾಗ್ತದೆ. ಕಾನೂನು ಇಲಾಖೆ ಅಭಿಪ್ರಾಯ ಪಡೆದು ಮಾಡುವಂತ ಪ್ರಯತ್ನ ಮಾಡ್ತೀವಿ. ಎಲ್ಲ ಬಹಳಷ್ಟು ವಿಚಾರಗಳಿದೆ. ಕಾನೂನು ಅಭಿಪ್ರಾಯ ಪಡಿಬೇಕಾಗ್ತೈತೆ. ಕಾನೂನಲ್ಲಿ ಯಾವ ರೀತಿ ಅವ್ರ ಹಿಂದೆ ಏನ್ ಮಾಡಿದ್ದಾರೆ ಅದನ್ನ ಬದಲಾವಣೆ ಮಾಡ್ಲಿಕ್ಕೆ ಏನ್ ಅವಕಾಶಗಳಿದೆ, ಕಾನೂನು ಚರ್ಚೆ ಮಾಡಿ ಮಾಡ್ತೀವಿ. ವೀಕ್ಷಕರಾಗಿ ಬಂದಿದ್ದೀವಿ. ಸೊ ಆಕಾಂಕ್ಷಿಗಳ ಹೆಸರನ್ನ ಕಳಿಸ್ಬೇಕಾಗಿದೆ. ಈಗಾಗಲೇ ಮಾಡಬೇಕಾಗಿತ್ತು, ಡಿಲೇ ಆಗಿದೆ. ಸೊ 30 ತಾರೀಕೊಳಗೆ ಲಿಸ್ಟ್ ಕೊಡ್ಬೇಕಾಗಿದೆ. ಸೊ ಯಾರು ಆಕಾಂಕ್ಷಿಗಳದಾರ ಲಿಸ್ಟ್ ತಗೋತೀವಿ, ಮತ್ತು ಅವ್ರ ಅಭಿಪ್ರಾಯ ಕೂಡ ಪಡಿಲಿಕ್ಕೆ ಬಂದಿದ್ದೀವಿ. ನೋಡೋಣ ಏನು ಚರ್ಚೆ ಆಗ್ತೈತಿ ಗೊತ್ತಿಲ್ಲ. ಇನ್ನು ಹೋದ್ಮ್ಯಾಗ ನಮಗೆ ಗೊತ್ತು. ಅರ್ಜಿ ಕೊಟ್ಟ ಮೇಲೆ ಆಕಾಂಕ್ಷಿಗಳು ಯಾರು ಗೊತ್ತಾಗ್ತದೆ. ಸೊ ಕಾದ್ ನೋಡೋಣ, ಸಾಯಂಕಾಲವರೆಗೆ ಗೊತ್ತಾಗುತ್ತೆ. ಇಲ್ಲ ಅದು ಹೆಂಗೆ ನಾವ್ ಹೇಳಿಕ್ಕಾಗಲ್ಲ. ಅರ್ಜಿ ಕೊಟ್ಟ ಮೇಲೆ ಮುಂದೆ ಸ್ಕ್ರೂಟಿನಿ ಆಗೋದು, ಅವ್ರ ಬಗ್ಗೆ ಸರ್ವೆ ಆಗ್ಬೇಕು. ಸೊ ಇನ್ನು ಬಹಳಷ್ಟು ಲೆಂದಿ ಪ್ರೊಸೀಜರ್ ಇದೆ. ಎಲ್ಲ ಮಾಡ್ತೀವಿ, ಆದ್ರೆ ಟೈಮ್ ಬೇಕಷ್ಟೇ. ಹೇಳಿ, ಏನಾದ್ರು DCM ಇಲ್ಲೇ ಇಲ್ಲ. ಅದು ಯಾವ್ದಂತ ಪ್ರಪೋಸಲ್ ಸದ್ಯಕ್ಕಂತ ಇಲ್ಲ. ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈ ಸದ್ಯಕ್ಕಂತ ಇಲ್ಲ. ಹಿಂದೂ ರೆಬಲ್ ಇಲ್ಲ, ಈಗೂ ರೆಬಲ್ ಇಲ್ಲ, ಪ್ರಶ್ನೆ ಇಲ್ಲ. ಸೊ ಈಗ ನಾವು ಮಂತ್ರಿ ಕೆಲಸ ಮಾಡ್ತಾ ಇದೀವಿ. ರೆಬಲ್ ಪ್ರಶ್ನೆ ಇಲ್ಲ. ಹೇಳಿ ಮತ್ತೇನು ಬೇರೆ. ಸಾಯಂಕಾಲ ಬೇಕಾದ್ರೆ ನಿಮ್ಗೆ ಎಷ್ಟು ಜನ ಅರ್ಜಿ ಕೊಟ್ಟಂತ ಬೇಕಾದ್ರೆ ಸಾಯಂಕಾಲ ನಮ್ಮ ಆಫೀಸಿಂದ ನಿಮ್ಗೆ ಕಮ್ಯುನಿಕೇಟ್ ಮಾಡ್ತೀವಿ. ಹಂಗೆ ಹೇಳೋದು 5 ವರ್ಷವರೆಗೆ ಹಾಗೆ ಇರೋದ. 5 ವರ್ಷವರೆಗೆ ಬೀಳ್ತೈತೆ ಇದ್ದೇ ಇರೋದು. ಆ ಥರ ಪ್ರಶ್ನೆ ಇಲ್ಲ. 5 ವರ್ಷ ನಮ್ಮ ಸರ್ಕಾರ ಇದ್ದೇ ಇರ್ತದೆ.